ಆಕಾಶವಾಣಿ ವೀರಗಾಸೆ ಕುಣಿತ ಹಾಗೂ ಹಾಡು ಈ ಕುರಿತಂತೆ ರಾಜ್ಯ ಪ್ರಶಸ್ತಿ ವಿಜೇತರಾದ ಅಜ್ಜಂಪುರ ತಾಲೂಕಿನ ಮಾಳೇನಹಳ್ಳಿಯ ಡಾ ಬಸಪ್ಪ ಮಾಳೇನಹಳ್ಳಿ, ತಿಮ್ಮಪ್ಪ ಹಾಗೂ ನಂಜುಂಡಪ್ಪ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ರುದ್ರ ದೇವ ಶ್ರೀಮತ್ ಪರಮ ಪಾವನ ಚರಿತ ಚಾರುತರ ಸನ್ಮೋಹನಾಂಗ ಮದನ ಮರ್ದನ ಮಾಯ ಕೋಲಾಹಲ ನಿತ್ಯ ನಿರಂಜನ ನಿಗಮ ಆಗಮ ಅಗೋಚರ ಸಚ್ಚಿದಾನಂದ ಪರಿಪೂರ್ಣ ಹೃದಯ ಜಗದ್ವಿಸ್ತಾರ ಮೂಲ ಸ್ತಂಭಾಯಮಾನ ಪರಶಿವನ ಸ್ವರೂಪೋ ಜಗದಾದಿ ಜಗದ್ಗುರು ಶ್ರೀ ಶ್ರೀ ರುದ್ರನೇ ಬಹುಪರ. ಒಂದಾನೊಂದು ದಿವಸ ಕೈಲಾಸದಲ್ಲಿ ಪಾರ್ವತಿಯು ಪರಮೇಶ್ವರನು ಕೈಲಾಸದಲ್ಲಿ ಕುಳಿತಿರುವಾಗೆ ಅಲ್ಲಿಗೆ ಒಬ್ಬ ಭೃಂಗೀಶ್ವರನು ಬಂದು ಏಕ ಕರದಿಂದ ನಮಸ್ಕಾರ ಮಾಡಲು ಆವಾಗ ಥಟ್ಟನೆ ನಮ್ಮ ಪಾರ್ವತಾದೇವಿ ಎದ್ದು ನಿಂತು, ಎಲೈ ಭೃಂಗೀಶ್ವರ, ಏಕ ಕರದಿಂದ ಮಾಡಿದ ನಮಸ್ಕಾರ ನನಗೋ ಅಥವಾ ಪರಶಿವನಿಗೆಂದು ಕೇಳಲು ಆವಾಗ ನಮ್ಮ ಭೃಂಗೀಶ್ವರನು ಏಕ ಕರದಿಂದ ಮಾಡಿದ ನಮಸ್ಕಾರ ಪರಶಿವನಿಗಲ್ಲದೆ ನಿನಗಲ್ಲವೆಂದು ಹೇಳಲು ಆವಾಗ ನಮ್ಮ ಪಾರ್ವತದೇವಿ ಸಿಟ್ಟಿಗೆದ್ದು, ಯಾ ಭೃಂಗೀಶ್ವರ, ನನಗೆ ನಮಸ್ಕಾರ ಮಾಡದೆ ಪರಶಿವನಿಗೆ ನಮಸ್ಕಾರ ಮಾಡಿದ ಕಾರಣ ನೀನು ಕೇಶರದಲ್ಲಿ ಪಕ್ಷಿಯಾಗಿ ಹಾರಾಡು ಎಂದು ಹೇಳಲು ಆವಾಗ ನಮ್ಮ ಪಾರ್ವತಾ ದೇವಿಯ ಶಾಪದಿಂದ ಭೃಂಗೀಶ್ವರನು ಅರ್ಧ ಮನುಷ್ಯನಾಗಿ ಅರ್ಧ ಪಕ್ಷಿಯಾಗಿ ಕೇಶಾರದಲ್ಲಿ ಹಾರಾಡುತ್ತಿದ್ದಾನೆ. ಆವಾಗ ನಮ್ಮ ಪಾರ್ವತಾ ದೇವಿಯು ಇವನನ್ನು ಬಿರುಗಾಳಿಯಾಗಿ ಬೀಸಿ ಕೆಡವಬೇಕೆಂದು ಬಿರುಗಾಳಿಯಾಗಿ ಬೀಸಲು ಆವಾಗ ಬಿರುಗಾಳಿಯಾಗಿ ಬೀಸಲು ಇದನ್ನು ನೋಡಿದ ನಮ್ಮ ಪರಶಿವ ಮೂರ್ತಿಯು ನನ್ನ ಶಿಷ್ಯನನ್ನು ಕೆಡವಬಾರದೆಂದು ತನ್ನ ಕೈಯಲ್ಲಿದ್ದ ಬೆತ್ತವನ್ನು ಮಂತ್ರಿಸಿ ಭೃಂಗೀಶ್ವರನಿಗೆ ಕೊಡಲು ಅವನು ನಿಧಾನವಾಗಿ ಇಳಿದು ಪರಶಿವನಲ್ಲಿಗೆ ಬಂದು ಪಾದಕ್ಕೆ ನಮಸ್ಕಾರ ಮಾಡಿ ಆವಾಗ ನಮ್ಮ ಪರಶಿವ ಹೇಳುತ್ತಾನೆ, ಎಲೈ ಭೃಂಗೀಶ್ವರ, ಇನ್ನು ಮುಂದೆ ನೀನು ಬಾವಿ ಕಪಿಯನ್ನು ಧರಿಸಿ ಕೊರಳಲ್ಲಿ ರುದ್ರಾಕ್ಷಿಯಂ ಧರಿಸಿ ನಾಗಬೆತ್ತವನ್ನು ಹಿಡಿದು ತೋಳಿನಲ್ಲಿ ಜೋಳಿಗೆ ಧರಿಸಿ ನೀನು ಭಿಕ್ಷಾಟನೆ ಮನಸಿದೆಂಬ ನಾಮಾಂಕಿತದಿಂದ ಭಿಕ್ಷಾಟನೆ ಮಾಡು ಎಂದು ಹೇಳಲು ಆವಾಗ ಒಂದು ಮಾತು ಹೇಳುತ್ತಾನೆ ನಮ್ಮ ಪರಶಿವ, ಎಲೈ ಮರಳು ಸಿದ್ಧ, ಪೂರ್ವಕ್ಕೆ ಭಿಕ್ಷಕ್ಕೆ ಹೋಗು, ಪಶ್ಚಿಮಕ್ಕೆ ಭಿಕ್ಷಕ್ಕೆ ಹೋಗು, ದಕ್ಷಿಣಕ್ಕೆ ಭಿಕ್ಷಕ್ಕೆ ಹೋಗು, ಉತ್ತರ ದಿಕ್ಕಿಗೆ ಮಾತ್ರ ಭಿಕ್ಷಕ್ಕೆ ಹೋಗಬೇಡವೆಂದು ಹೇಳಲು ಆವಾಗ ನಮ್ಮ ಮರಳು ಸಿದ್ಧನು ಉತ್ತರ ದಿಕ್ಕಿಗೆ ಭಿಕ್ಷಕ್ಕೆ ಹೋಗಬೇಡವೆಂದು ಪೂಜೆಗಾಗಿ ಅಗ್ಗಣಿ ಧರಿಸಿಕೊಳ್ಳುತ್ತಾಳೆ ಎಂದು ಹೇಳಲು ಆವಾಗ ನಮ್ಮ ಮರಳು ಸಿದ್ಧನು ಭಿಕ್ಷಕ್ಕೆ ನಾನು ಎದುರುತ್ತೇನೆ ಎಂದು ತಿಳಿದು ಪೂರ್ವದ ಭಿಕ್ಷವನ್ನು ಮುಗಿಸಿಕೊಂಡು ಪಶ್ಚಿಮದ ಭಿಕ್ಷವನ್ನು ಮುಗಿಸಿಕೊಂಡು ದಕ್ಷಿಣದ ಭಿಕ್ಷವನ್ನು ಮುಗಿಸಿಕೊಂಡು ಉತ್ತರಾಭಿಮುಖವಾಗಿ ಭಿಕ್ಷಕ್ಕೆ ಹೊರಟರು ಬಲ. ಕೇಳುಗರೆ, ಇದುವರೆಗೆ ತಾವು ಮರಳುಸಿದ್ದರ ಕಥೆಯ ಒಂದು ತುಣುಕನ್ನು ಕೇಳ್ತಾ ಇದ್ರಿ. ಈ ಒಂದು ಕಥೆಯ ತುಣುಕನ್ನು ನಮಗೆ ಹೇಳ್ತಾ ಇದ್ದಂಥವರು ಬಸಪ್ಪ ಮಾಳೇನಹಳ್ಳಿಯವರು. ಬಸಪ್ಪನವರೇ ನಮಸ್ಕಾರ. ನಮಸ್ಕಾರ. ಬಸಪ್ಪನವರೇ, ತಮಗೆ ವಯಸ್ಸು ಎಷ್ಟು ಈಗ? ನನಗೀಗ 90 ವರ್ಷ. 90 ವರ್ಷ ಆಯಿತು. 90 ವರ್ಷದಿಂದನೂ ಕೂಡ ತಾವು ಈ ವೀರಗಾಸೆಯ ಕಥೆಗಳನ್ನು ಊರಿಗೆ ಹರಡ್ತಾ ಇದ್ದೀರಿ. ತಾವು ಈ ಕಥೆಯನ್ನು ಹೇಳೋವಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ರಿ, ಮರಳು ಸಿದ್ದನವರಿಗೆ ಭಿಕ್ಷೆ ಬೇಡೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪೂರ್ವಕ್ಕೆ ಹೋಗು, ಪಶ್ಚಿಮಕ್ಕೆ ಹೋಗು, ದಕ್ಷಿಣಕ್ಕೆ ಹೋಗು, ಉತ್ತರಕ್ಕೆ ಮಾತ್ರ ಹೋಗಬೇಡ ಅನ್ನೋದನ್ನ ಹೇಳ್ತಾ ಇದ್ರಿ. ಯಾಕೆ ಉತ್ತರಕ್ಕೆ ಹೋಗಬಾರ್ದು? ಅಲ್ಲಿ ಉತ್ತರಾದಿಕ್ಕಿಗೆ ಹೋದರೆ ಕೊಲ್ಲಾಪುರದ ಮಾಯಿ ಎಂಬಳು ಇದ್ದಾಳೆ. ಅಲ್ಲಿ ಹೋದರೆ ಜೋಗಿ ಜಂಗಮರಿಗೆಲ್ಲ ಮೂಗಿಗೆ ಕವಡೆ ಕಟ್ಟಿ ನೀವು ಶಿವ ಪೂಜೆಗಾಗಿ ಅಗ್ಗಿಯನ್ನು ತರಿಸ್ಕೊಂತಾಳೆ, ಇಂಥ ಇದು ಮಾಡ್ತಾಳೆ, ಅದಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಯಾಕೆ ಅಲ್ಲಿ ಕೊಲ್ಲಾಪುರದ ಅಮ್ಮನ ಹತ್ರ ಹೋಗೋದು ಬೇಡ ಅಂತಾನ? ಹೌದು. ಅದೇ ಇಂಥವೆಲ್ಲ ಕಥೆಗಳು ಇದರಿಂದ ನಮಗೆ ಒಂದು ಅನುಭವ ಬರ್ತಿದೆ. ಒಂದು ಕಷ್ಟ. ಇದು ಕೊಲ್ಲಾಪುರದ ಮಾಯೆ ಅನ್ನಳು ಓದ ಜೋಗಿ ಜಂಗಮರಿಗೆಲ್ಲ ಮೂಗಿಗೆ ಕವಟೆ ಕಟ್ಟರೆ ಅದು ಅಪಕೀರ್ತಿ ಬರ್ತೈತೆ, ಅದಕ್ಕೆ ಹೋಗ್ಬೇಡ್ರಿ ಅಂತ ಶಿವ ಅವ್ರಿಗೆ ಹೇಳಿದ. ಈಗ ನೀವು ಹೇಳಿದ್ದು ಮರಳುಸಿದ್ದನ ಕಥೆ. ಕಥೆ ಹೌದಾ?
ಈಗ ಒಂದು ವೀರಗಾಸೆ ಪದ ಅಂತಂದಾಗ ವೀರಗಾಸೆ ಹೌದು. ಈ ವೀರಗಾಸೆಯಲ್ಲಿ ಎಷ್ಟು ಪ್ರಕಾರ ಇದೆ ಅಂತ ಹೇಳ್ತೀರಿ? ವೀರಗಾಸೆಯಲ್ಲಿ 3 ಪ್ರಕಾರಗಳಿದೆ ಸ್ವಾಮೀಜಿ. ಒಂದು ವೀರಗಾಸ ಕುಣಿತ, ವೀರಭದ್ರನ ಕುಣಿತ, ಒಂದು ಪುರವಂತಿಗೆ ಮೇಳ ಅಂತ 3 ಪ್ರಕಾರ ಇದೆ. ಇದರಲ್ಲಿ ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಕಡೆ ವೀರಗಾಸೆ ಅಂತಲೂ, ಮೈಸೂರು, ತುಮಕೂರು ಜಿಲ್ಲೆಗಳಲ್ಲಿ ವೀರಭದ್ರನ ಕುಣಿತ ಅಂತಲೂ, ಧಾರವಾಡ, ರಾಣೆಬೆನ್ನೂರು ತಾಲೂಕುಗಳಲ್ಲಿ ಪುರವಂತಿ ಅಂತಲೂ ಕರೀತಾರೆ. ಇವೆಲ್ಲ ಒಂದೇ ವೀರಭದ್ರನ ಅವತಾರದಿಂದ ಹುಟ್ಟಿದ 3 ಪ್ರಕಾರಗಳು. ಅದರಲ್ಲಿನೂ ಕೂಡ ನಿಮ್ಮ ಚಿಕ್ಕಮಗಳೂರು ವಿಭಾಗದಲ್ಲಿ ವೀರಗಾಸ ಕುಣಿತ ಅಂತ ಹೇಳ್ಬಿಡ್ತೀರಿ. ಈಗ ಬಸಪ್ಪನವರೇ, ನಿಮ್ಮ ಹೆಸರಿನಲ್ಲೇ ಬಸಪ್ಪ ಮಳೇನಹಳ್ಳಿ ಅಂತಿದೆ. ನಮ್ದು ಮಾಳೇನಹಳ್ಳಿ. ಮಳೇನಹಳ್ಳಿ ಎಲ್ಲಿ ಬರುತ್ತೆ? ಅಜ್ಜಂಪುರ ತಾಲೂಕು, ಸೊಲ್ಲಾಪುರ ಶ್ರೀ ಗುರು ಸಿದ್ದರಾಮೇಶ್ವರನ ಊರಿನ ಪಕ್ಕದಲ್ಲಿ ಬರ್ತಿತಿ. ಈಗ ತಮಗೆ 90 ವರ್ಷ ಅಂತ ತಾವು ಮಾತನಾಡ್ತಾ ಇರ್ಬೇಕಿದ್ರೆ ಹೇಳಿದ್ರಿ. ತಾವು ಎಷ್ಟನೇ ಕ್ಲಾಸ್ವರೆಗೆ ಓದಿದ್ರಿ ಬಸಪ್ಪನವರೇ? ನಾನು SLC ತನಕ ಓದ್ದೆ ಬುದ್ಧಿ. ಅಲ್ಲ, ನಮ್ಗೆ ಬಹಳ ಆಶ್ಚರ್ಯ ಆಗೋದೇನು ಅಂತಂದ್ರೆ, ತಮ್ಮ ಕಾಲದಲ್ಲಿ SSLC ಓದಿದವರಿಗೆ ಸರ್ಕಾರಿ ಉದ್ಯೋಗ ಸುಲಭವಾಗಿ ಸಿಗ್ತಾ ಇತ್ತಲ್ವಾ? ಸಿಕ್ಕಿತ್ತು ಬುದ್ಧಿ ನನಗೆ. ಭದ್ರಾವತಿ ಒಳಗೆ ಐರನ್ ಕಾರ್ಖಾನೆ ಒಂದು ಕೆಲಸ ಕೊಟ್ಟರು. ಆಮೇಲೆ ಬೇರೆ ಜನಗಳು ಭದ್ರಾವತಿ ಕಂಪನಿಗೆ ಹೋದರೆ ಇದೆಲ್ಲ ರಸ ಬಂದು ಕಾಲು ಕೈಗೆ ಸುತ್ತಿ ತೊಂದರೆ ಆಗ್ತಿತ್ತೆ, ಹೋಗಬೇಡ ಅಂತ ಹೇಳಿದ್ರು. ಬಿಟ್ಟೆ ಬುದ್ಧಿ. ಮೇಷ್ಟ್ರಗಿರಿ ಸಿಕ್ತಿತ್ತಲ್ವ ಅವಾಗ ಸಿಕ್ತಿತ್ತು, ನಾನು ಬಿಟ್ಟೆ ಬೇಡ ಅಂತ. ಆವಾಗ ನಾನು ಈ ಕಲೆ ಕಡೆ ಮುಖ ಮಾಡಿದೆ. ಅಲ್ಲ, ಮೇಷ್ಟ್ರಗಿರಿ ಸಿಕ್ಕಿದ್ರೆ ಮೇಷ್ಟ್ರು ಸ್ವಲ್ಪ SLC ಫೇಲ್ ಆಯಿತು. ಅವಾಗ ಏನಾಯಿತು, UPS ಅಂತ ಬಂತು. ಆವಾಗ ನಾನು ಸಿಕ್ತಿತ್ತು 7ನೇ ಕ್ಲಾಸಿಗೆ ಮುಲ್ಕಿ ಪರೀಕ್ಷೆ ಅಂತ ಏನು ಹೇಳ್ತಿದ್ರು ಅಂತ ಕಾಣ್ತಲ್ವಾ? ಅದು ಇತ್ತು, ಹೋಗ್ಬೋದಾಯ್ತು. ಅದೇನೋ ಅನಿವಾರ್ಯ ಆಗಿ ಹೋಗೋಕ್ಕಾಗಲ್ಲ ಬುದ್ಧಿ. ನಾನು ಇದು ಕಲೆ ಕಡೆ ಬಂದ್ಬಿಡ್ತಲ್ಲ, ಈ ಕಲೆನೇ ಮುಂದುವರ್ಸ್ಕೊಂತ ಹೋದೆ ನಾನು. ಈಗ ವೀರಗಾಸೆ ಕಲಿಬೇಕು ಅಂತ ಯಾಕೆ ಅನಿಸ್ತು? ಯಾಕೆ ಬಂತು, ನಾನು ಪಕ್ಕದ ಊರಲ್ಲಿ ಕಲಿತಾ ಇದ್ರು. ನಾನು ಅವ್ರಿಗೆ ಭಾಳ ವಿಶ್ವಾಸ ಆದೆ. ನಾನು ಅವಾಗ ದಿವಸ ಅವ್ರ ಹತ್ರ ಹೋಗ್ಬಿಟ್ಟು ನೋಡಿದೆ, ನನಗಿದು ಕಲಿತ್ರೆ ಒಳ್ಳೇದು ಅಂತ. ನಾನು ಅವ್ರೇನು ಕಲಿಸಲಿಲ್ಲ, ನಾನು ನೋಡೇ ಸ್ವತಃವಾಗಿ ಕಲಿತೆ ನಾನು ಅವರು. ನಮ್ಮೂರಲ್ಲಿ ಆಮೇಲೆ ಒಂದು 10 ಮಕ್ಕಳು ಸೇರಿಸಿ ನಾನು ಕಲಿಸಿ, ಆವಾಗ ನಮ್ಮ ಕಲೆ ಒಳ್ಳೆ ಬೆಳಕಿಗೆ ಬಂತು. ಒಂದ್ ರೀತಿ ಏಕಲವ್ಯನ್ ತರ. ಅಂದ್ರೆ ಯಾರು ನಿಮ್ಗೆ ಹೇಳ್ಕೊಟ್ಟಿಲ್ಲ, ನೋಡಿದ್ದೆ ಕಲಿತೆ. ಈಗ ನೋಡಿ ಹೆಂಗೆ ಕಲ್ತ್ಬಿಟ್ರಿ ಅದನ್ನ? ನೋಡಿದ್ದೆ ನಾನು ಎಲ್ಲ ಈಗ ಅವ್ರು ಹೆಂಗೆ ಬಡಿತಾರೆ ಎಲ್ಲ. ನಾವು ಸುಮ್ಮನೆ ಒಂದು ಕೋಲ್ ತಗೊಂಡು ನಾವು ಅವ್ರು ಬಡ್ದಂಗೆ ಬಡಿಯೋದು, ಕಲ್ಲಿಗೆ ನೆಲಕ್ಕೋ ಯಾತ್ಕ. ಅದು ಆ ಥರ ಬಂತು ನಮಗೆ ಆಗ್ತಾಗಿ. ವೀರಗಾಸೆ ಅಂತ ಅಂದ್ಕೊಂಡೇನೆ. ಅಲ್ಲಿ ಒಂದು 3 ವಿಭಾಗವನ್ನ ನೋಡ್ತೀವಿ. ಒಂದು ಬಡಿಯೋರು ಇರ್ತಾರೆ, ಹೌದು. ಆಮೇಲೆ ಇನ್ನೊಬ್ರು ಹಾಡೋರು ಇರ್ತಾರೆ, ಇನ್ನೊಬ್ರು ಕುಣಿಯೋರೊಬ್ರು ಇರ್ತಾರೆ, ನೃತ್ಯ. ಹೌದು. ತಾವು ಯಾವ್ದ್ರಲ್ಲಿ? ನಮ್ಮದು ನಾನು ಯಾವಾಗಲೂ ಚೌಮೇಳ ಬಾರಿಸ್ತಿದ್ದೆ. ನಿನ್ನೊಬ್ಬರ ಶಿವನಂಜಪ್ಪ ಅಂತ ಸತ್ತೋಯ್ದಾರಲ್ಲ, ಅವ್ರು ಭಾಳ ಚೆನ್ನಾಗಿ ವೀರಗಾಸೆ ಪ್ರವಚನ ಮಾಡೋರು ಯಾವಾಗಲೂ. ನಾನು ಯಾವಾಗಲೂ ಬಡಿತಿದ್ದೆ. ಈಗ ಅವರು ಹೋದ್ಮೇಲೆ ನಾನು ಕಲ್ತಿದ್ದೀನಿ. ಎಲ್ಲ 63 ಶರಣರ ಕಥೆ ಬರ್ತವೆ. ಅಂದ್ರೆ ಈಗ ವೀರಗಾಸೆಯಲ್ಲಿ 63 ಶರಣರ ಕಥೆ ಇದೆ. ಅಂತ ಕಥೆನೆಲ್ಲ ನಾವು ಪುಸ್ತಕ ಓದಿ ಕಲಿತು ಮಂದಟ್ಟು ಮಾಡ್ಕೊಂಡಿದ್ದೀನಿ. ನಾನೇನು ಯಾವುದು ಪುಸ್ತಕ ಹಿಡಿಯಲ್ಲ ಈಗ. ಈಗ ಕಲಿತು ನಾನು ಬಡಿತದ್ದೇ ಜಾಸ್ತಿ ನಾನು. ಈಗ ಮಾತಾಡ್ತಾ ಇರ್ಬೇಕಿದ್ರೆ ಚೌಮೇಳ ಅಂತ ಅಂದ್ಬಿಟ್ರಿ. ಚೌಮೇಳ ಬರೋದಕ್ಕೆ ತಮ್ಮೊಟ್ಟಿಗೆ ತಾವಿಬ್ರನ್ನ ಕರ್ಕೊಂಡು ಬಂದಿದ್ದೀರಿ. ತಮ್ಮ ಹೆಸರು? ತಿಮ್ಮಪ್ಪ. ಹಾಗೆ ಇನ್ನೊಬ್ರು ಇದಾರೆ, ತಮ್ಮ ಹೆಸರು? ನಂಜುಂಡಪ್ಪ. ತಿಮ್ಮಪ್ಪನವ್ರೆ, ತಾವು ಕೂಡ ಚೌಮೇಳವನ್ನ ಈಗ ಬಾರಿಸ್ತಾ ಇದ್ದೀವಿ. ಹೌದು ಸರ್. ಏನಿದು ಚೌಮೇಳ ಅಂತಂದ್ರೆ? ಚೌಮೇಳ ಅಂತಂದ್ರೆ ವೀರಭದ್ರಿಗೆ ಬೇಕಾಗಿರೋದು ಇದು ವಸ್ತು. ಯಾವ ನಮ್ಮ ಹಳ್ಳಿ ಕಡೆಯಲ್ಲಿ ಕೆಂಡ ಅಂತ ಮಾಡ್ತೀವಿ. ಆ ಕೆಂಡಕ್ಕೆ ವೀರಭದ್ರ ದೇವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಕರಡೆ, ದೋಣು, ಚೌಮೇಳ ಈ 3 ಇರಬೇಕು. ವಾದ್ಯ 4 ಇದ್ದರೆ ಆ ದೇವರಿಗೆ ಕಳೆ ಬಂದು ಆ ಕೆಂಡವನ್ನ ತುಳಿಯೋದು ಮೈ ಮೇಲೆ ಬಂದು. ಅದಕ್ಕೆ ಇವೆಲ್ಲ ಬೇಕೇ ಬೇಕು ಸರ್. ಈಗ ಬಸಪ್ಪನವ್ರು ಏನೋ ಮಾತನಾಡ್ತಾ ಇರ್ಬೇಕಿದ್ರೆ ಏನಂದ್ಬಿಟ್ರು, ತಾನು ನೋಡಿ ಕಲಿತೆ ಅಂತಂದ್ರು. ತಿಮ್ಮಪ್ಪನವ್ರೆ, ತಮಗೆ ಈ ಕಲೆ ಹೇಗೆ ಬಂತು? ನಾವು ನಮ್ಮೂರಲ್ಲಿ ಮಾಡ್ತಿದ್ರು ಸರ್. ನಾವು ಸ್ಕೂಲ್ಗೆ ಹೋಗಿದ್ದು. ನಾವು SLC ಪಾಸ್ ಆಗಿ ನಾವು ಇದ್ದು, ಮುಂದಕ್ಕೆ ಹೋಗ್ಲಿಲ್ಲ. ಮನೆ ಕೆಲಸ ವ್ಯವಸಾಯ ಮಾಡ್ಕೊಂತಿದ್ವಿ. ಅದು ನೋಡ್ತಿದ್ವಲ್ಲ, ಮಾಡಿದ್ವಿ ನಾವು ಸುಮಾರು ಹೊರರಾಜನೆಲ್ಲ ಹೋದ್ವಿ. 3-4 ಬಾರಿ ರಾಜ್ಯ ಮಟ್ಟನೂ ಹೊಡೆದ್ವಿ. ಇದರಲ್ಲಿ ಗೆದ್ದಿದ್ದೀವಿ. ಎಲ್ಲ ಕಡೆಗೂ ಹೊರಗ ರಾಜ್ಯನೆಲ್ಲ ಸುತ್ತರೋದು. ಈಗ ಸಾಮಾನ್ಯವಾಗಿ ಒಂದು ವಾದ್ಯವನ್ನ ಬಡಿಬೇಕು ಅಥವಾ ಬಾರಿಸ್ಬೇಕು ಅಂತಂದ್ರೆ ಅದಕ್ಕೆ ತಾಳ ಅನ್ನೋದು ಬೇಕಾಗುತ್ತೆ. ಹೌದು ಸರ್. ತಾವು ತಾಳವನ್ನ ಎಲ್ಲಿ ಕಲ್ತ್ರಿ?
ಊರಲ್ಲಿ ನಮ್ಮ ತಂದೆಯರು ಮಾಡ್ತಿದ್ದು ನೋಡಿ ನಾವು ಅವರ ಇದರಲ್ಲೇ ಕಲ್ತಿದ್ವಿ. ಅಂದ್ರೆ ಶಾಸ್ತ್ರೀಯವಾಗಿ ತಾಳ ಇರುತ್ತಲ್ವಾ? ಹೌದು ಸರ್. ಯಾಕಂದ್ರೆ ನೀವು ಅದನ್ನ ಪಟ್ಟು ಅಂತ ಕರಿತೀರಿ. ಹೌದು. ಈಗ ನೀವು ಬಾರಿಸೋವಾಗ ನಾನು ನೋಡ್ತಾ ಇದ್ದೆ. ಹೌದು ಸರ್. ಶಾಸ್ತ್ರೀಯವಾಗಿ 4 ತಾಳ ಇದೆ. 4 ತಾಳ. ಈ 4 ತಾಳ ಯಾವ್ಯಾವುದು? ಮೊದಲನೇದು ಆದಿ ತಾಳ, ಆದ್ಮೇಲೆ 2ನೇದು 3ನೇವು ಹಿಂಗೆ ತಾಳಗಳಿದ್ದಾವೆ. ಇವು 4 ತಾಳು ಇದಾವೆ. 4 ತಾಳದಲ್ಲಿ ತಾವು ಈ ಒಂದು ವಾದ್ಯವನ್ನ ನುಡಿಸ್ತಾ ಹೋಗಿ. ನಂಜನಪ್ಪನವ್ರೆ, ಅವರು ಚೌಮೇಳವನ್ನು ಬಡಿತಾ ಇದ್ರು, ನೀವು ಡೋಲನ್ನು ಬಡಿತಾ ಇದ್ರಿ. ಈ ಡೋಲನ್ನು ಬಡಿಯುವಾಗ್ಲೂ ಕೂಡ ಅವರ ತಾಳಕ್ಕೆ ತಕ್ಕ ಹಾಗೆ ತಾವು ಕೂಡ ತಾಳ ಹಾಕ್ತಾ ಇದ್ರಿ. ಹೌದು ಸರ್. ಹೇಗೆ ಅದು? ಹೇಗೆ ಅಂದರೆ ಆ ಚಮಾಳ ಹೇಗೆ ಬರೆದಿರ್ತಾರೋ ಆ ರೀತಿ ನಾವು ಅದಕ್ಕೆ ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಆಗದೆ ಇದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ತಪ್ಪಿ ಹೋಗುತ್ತೆ. ಆ ಕಾರಣದಿಂದ ಅವ್ರ ಬಡಿಯೋ ಲೆಕ್ಕಾಚಾರಕ್ಕೆ ನಾವು ಬಡಿತೀವಿ. ಅಂದ್ರೆ ಆ ತಾಳಕ್ಕೆ ತಕ್ಕ ಹಾಗೆ ನೀವು ಡೋಲನ್ನು ಬಾರಿಸ್ತೀವಿ. ಈ ಚೌಮಳೆ ಇರ್ಬೋದು, ಡೋಲ್ ಇರ್ಬೋದು, ಯಾವುದೇ ಇರಲಿ, ಅದು ಯಾವ ರೀತಿ ಮುಂದೆ ಹೋಗುತ್ತೋ ಆ ರೀತಿ ನಾವು ಹಿಂದ್ಗಡೆ ಹೋಗ್ತಾ ಇರಬೇಕು. ಹೋಗದೇ ಇದ್ರೆ ಅವ್ರು ತಪ್ಪೋಗುತ್ತೆ, ಅಷ್ಟೇ ವ್ಯತ್ಯಾಸ. ಈಗ ತಿಮ್ಮಪ್ಪನವ್ರೆ, ಇವರು ಡೋಳು ಅಂತಂದ್ರೆ ಒಂದನ್ನು ಇಟ್ಕೊಂಡಿದ್ರು, ನೀವು ಚೌಮೇಳದಲ್ಲಿ 2 ಇಟ್ಕೊಂಡಿದ್ರಲ್ಲ, ಏನದು? ಸರ್, ಎರಡಲ್ಲಿಯೂ ಬಾರಿಸ್ತಾ ಇರ್ತೀವಿ. ಇದೇ ಮಧ್ಯದಲ್ಲಿ ಎಡಭಾಗದ್ನು ಬಾರಿಸ್ತೀವಿ. ಇಲ್ಲೆಲ್ಲ ಅದನ್ನೆಲ್ಲ ಬಾರಿಸಲ್ಲ. ಅವು ನಾವು ಡ್ರೆಸ್ ಎಲ್ಲ ಹಾಕಿರ್ತೀವಲ್ಲ, ಆವೇಶದೆಲ್ಲ 2 ತಾಳ 2ನೂ ಬಡಿತೀವಿ. ಅಂದ್ರೆ 2ರಲ್ಲೂ ಕೂಡ ಒಂದು ವ್ಯತ್ಯಾಸ ಇದೆಯಾ? ಈ ಡೊಳ್ಳಿದೆಯಲ್ಲ, ಆ ಡೊಳ್ಳಿನ ನಾದ ಬರುತ್ತೆ ಒಂದರಲ್ಲಿ. ಒಂದು ಚೌಮೇಳ ಕರಡೆ ಇದು ಬರುತ್ತೆ. ಅದರಿಂದ 2 ಇರ್ಬೇಕು ಸರ್. ಅದು ಹಂಗಿದ್ರೆ ಅದು 2 ಬಾರಿಸಿ ಅಂತಲೇ ಇದು ಮಾಡ್ತೀವಿ ನಾವು. ಈಗ ನೀವು 2 ಬಾರಿಸ್ತೀರಿ ಕುಣಿಯುವಾಗ, ವೀರಾವೇಶದಲ್ಲಿ 2 ಬಾರಿಸಿ ಅಂತ ಕುಣಿಯೈತೆ. ಈಗ ಡೋಲನ್ನು ಬಾರಿಸ್ತಾ ಹೋಗ್ತೀರಿ ನಂಜನಪ್ಪನವ್ರೆ. ಈಗ ಡೋಲನ್ನು ಬಡಿಯುವಾಗ ಚೌಮೇಳದೊಟ್ಟಿಗೆ ಕರಡೆಯೊಟ್ಟಿಗೆ ಬಾರಿಸ್ಬೇಕು ಅಂತಂದ್ರಿ, ಹೌದಾ? ನಿಮ್ಗೆ ಡೋಲ್ ಬಡಿಯೋ ಹವ್ಯಾಸ ಹೇಗೆ ಬಂತು? ನಾವು ಸಣ್ಣ ಮಗ ಅದನ್ನೆಲ್ಲ ನೋಡಿ ಕಲ್ತ್ಕೊಂಡು ಗುರುವೆ. ನಾವು ಅವಾಗ ಕುಣಿಯಕ್ಕೆ ಹೋಗಿದ್ವಿ. ವೇಷ ಕಟ್ತಿದ್ರಿ? ಇವರೇ ಗುರುಗಳು ನಮಗೆ. ಯಾರು? ಬಸಪ್ಪನವರೇ. ಅವಾಗ ಅವ್ರ ಹಿಂದ್ಗಡೆ ನಾವು ಹೋಗಿ ನಾವು ಅದನ್ನ ಕಲ್ತ್ಕೊಂಡ್ವಿ. ಈ ಬಡಿಯೋದ್ರಿಂದ ಹಿಡಿದು ನಾವು ಕುಣಿಯತ್ತಿದ್ವಿ. ಅವಾಗ ಶಸ್ತ್ರ ಏರ್ಸೋದು ಎಲ್ಲ ಮಾಡ್ತಿದ್ವಿ. ತಿಮ್ಮಪ್ಪನವ್ರು ಏನಂದ್ರು, ಕೆಂಡ ಆಯೋವಾಗ ಅಂತಂದ್ರು. ಈಗ ನೀವು ನೋಡಿದ್ರೆ ಶಸ್ತ್ರ ಎಲ್ಲ ಹಾಕೋತೀನಿ ಅಂತ ಹೇಳ್ತಿದ್ರಿ. ಅವರು ಕೆಂಡ ಮಾಡ್ಬೇಕಾರೆ ಶಸ್ತ್ರ ಪವಾಡ ಮಾಡ್ಲೇಬೇಕು ಸರ್. ಶಸ್ತ್ರ ಪವಾಡ ಅಂತ ಹೇಳ್ತಾರೆ. ಈಗೂ ಅದಕ್ಕೆ ಅವಕಾಶ ಇದೆಯಾ? ಇದೆ ಸರ್, ಇದೆ. ಇವಾಗಲೂ ನಾವು ಹೋಮ ಇದನ್ನೆಲ್ಲ ಮಾಡ್ಬೇಕಾರೆ ಆ ಶಸ್ತ್ರ ಪವಾಡ ಮಾಡ್ತೀವಿ. ಶಸ್ತ್ರ ಪವಾಡನು ಮಾಡ್ತೀರಿ? ಬಸಪ್ಪನವ್ರು ಇದೆಯೇನು ಶಸ್ತ್ರ ಪವಾಡ? ಶಸ್ತ್ರ ಪವಾಡ ಮಾಡೋದು ಹಿಂದಿಂದಲೂ ಇದೆ. ಪವಾಡ ಅಂದ್ರೆ ವೀರಭದ್ರನ ಅವತಾರದಲ್ಲಿ ಕೆಂಡ ತುಳಿಬೇಕಾದ್ರೆ ಆವೇಶ, ಅದು ಶಸ್ತ್ರ ಅಂತ ಒಂದು ಪಂಚಲೋಹದಲ್ಲಿ ಮಾಡಿಸಿ ಮಳೆ ಇದು ದಬ್ಬಡಿದ್ದಂಗೆ ಅದನ್ನು ಇಲ್ಲಿ ಏರಿಸ್ತೀವಿ ನಾವು. ಎಲ್ಲಿ? ಕೆನ್ನೆಗೆ ಹಾಕಿ ಚುಚ್ಚಿಬಿಡ್ತೀರಿ. ದಕ್ಷ ಬ್ರಹ್ಮನ ಶಿರ ಹರಿದು ಕೂಡ ಕೆಂಡ ನುಗ್ತಾರೆ. ಅದು ಆವೇಶ. ಅದು ಶಸ್ತ್ರ ಪವಾಡ ಯಾವ ತರವಾದ ರಕ್ತ ಆಗಲಿ ಯಾವುದು ಬರೋದಿಲ್ಲ. ಅದು ದೈವ ಕೃಪೆ ಮಾಡ್ತೀವಿ. ಅಂದ್ರೆ ಚುಚ್ಕೊಂಡ್ರು ಕೂಡ ರಕ್ತ ಬರೋದಿಲ್ಲ? ಬರೋದಿಲ್ಲ ಸರ್. ಶಸ್ತ್ರ ಆಗಲ್ಲ, ಗಾಯ ಆಗಲ್ಲ, ಎಂತದ್ದು ಇರಲ್ಲ. ಅಂದ್ರೆ ವೇಷ ಕಟ್ಟಿದಾಗ ಮಾತ್ರ ಆವೇಶ ಬರ್ಬೇಕು. ಆವೇಶ ಬರ್ಬೇಕು. ಆವೇಶ ಬಂದಾಗ ಜನಸಮೂಹದ ಮಧ್ಯದಲ್ಲಿ ಶಸ್ತ್ರ ಪವಾಡ ನಡೆಯುತ್ತೆ. ಈ ವೀರಗಾಸ ಎಲ್ಲಾ ಕಥೆಗಳಲ್ಲೂ ಕೂಡ ಶಸ್ತ್ರ ಪವಾಡ. ವೀರಗಾಸಲ್ಲಿ ವೀರಭದ್ರನ ಇದಕ್ ಮಾತ್ರ ಶಸ್ತ್ರ ಪವಾಡ ಸರ್. ಈಗ ಎಲ್ಲಾ ಕಥೆಗೂ ಬರಲ್ಲ. ಎಲ್ಲ ಕತ್ಕೆ ಈ ಮಳಸಿ ದೇಶ ಇದಕ್ಕೆ ಬರೋದಿಲ್ಲ ಶಸ್ತ್ರ ಪವಾಡ ಮಾಡಿ. ವೀರಭದ್ರಂತ ಮಾತ್ರ ದಕ್ಷ ಬ್ರಹ್ಮ ಕಥೆ ಹೇಳ್ತೀವಲ್ಲ, ಅವ ಮಾತ್ರ ಬರುತ್ತೆ. ದಕ್ಷ ಬ್ರಹ್ಮನ ಕಥೆ ಹೇಳುವಾಗ ಮಾತ್ರ ಶಸ್ತ್ರ ಪವಾಡಗಳು ಕೂಡ ನಡೆಯುತ್ತೆ. ಹೌದು ಸರ್. ಈಗ ತಿಮ್ಮಪ್ಪನವ್ರು, ಈಗ ನೀವು ಇವತ್ತು ಚೌಮೇಳ ಇರ್ಬೋದು, ಡೋಲ್ ಇರ್ಬೋದು, ಇದನ್ನೆಲ್ಲವನ್ನ ನೋಡ್ತಾ ಇದ್ರೆ ಈಗ ಚರ್ಮವಾದ್ಯವನ್ನ ನೀವು ಬಳಸ್ತಾ ಇಲ್ಲ ಅಂತ ಕಾಣುತ್ತೆ. ಹೌದು ಸರ್, ಬಳಸ್ತಿಲ್ಲ. ಫೈಬರ್ನ ಬಳಸ್ತಾ ಇದ್ದಾಗ. ಹೌದು ಸರ್. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಚರ್ಮವಾದ್ಯದಲ್ಲಿ ಓಂಕಾರ ಶಬ್ದ ಬರುತ್ತೆ, ಇದರಲ್ಲಿ ಓಂಕಾರ ಶಬ್ದ ಬರೋದಿಲ್ಲ. ಓಂಕಾರ ಶಬ್ದ ನುಡಿಯಲ್ಲ. ಏನು ಅಂದ್ರೆ ಈ ಕಾಲದಲ್ಲಿ ನಾಜುಕಿಗೆ ತಾಕ ಇವು ಕಟ್ಕೊಂಡ್ರದು. ಯಾಕೆ ಚರ್ಮ ಬಿಟ್ರೆ? ಚರ್ಮನೂ ಇಲ್ಲದ ರೇಟ್ ಒಂದು ಅದು ಆಯ್ತು. ಮತ್ತೆ ಮಳೆಗಾಲದಲ್ಲಿ ನಡೆಯಲ್ಲವು ಚರ್ಮದವು, ಕಾಯಿಸ್ಕೋಬೇಕು. ನಮ್ಮವೇನು ಕಾಸಂಗಿಲ್ಲ. ಈ ಹಗ್ಗ ಇದೆಯಲ್ಲ ನೇಣು, ಅದನ್ನ ಎಳೆದ್ಬಿಟ್ರೆ ಬಿಗಿ ಆಗುತ್ತೆ. ನಾವು ಲಕ್ನೋಕ್ಕೆ ಯುವಜನೋತ್ಸವಕ್ಕೆ ಅವಾಗ ಅಲ್ಲಿ 15 ದಿವಸ ಅಲ್ಲಿ ಹಿಮ ನಮ್ಮ ಚಾಂದ ಇದ್ದು. ಅವಾಗ ಚರ್ಮವಾದ್ಯ ನಾವು ಅಲ್ಲಿ ಹೋದ ತಕ್ಷಣ ಅರಿವೆ ಅದು ಬಟ್ ನೆಂದು ಅರಿವೆ ಆದ ದಿಸಿಗೆ ಆಗ್ಬಿಟ್ಟು. ಆಮೇಲೆ ನೀವು ಹೆಂಗೆ ಬಾರಿಸಿದ್ರಿ ಆಗಿದ್ರೆ? ಅವಾಗ ಅಲ್ಲಿ ನಮಗೆಲ್ಲ ಒಂದೊಂದು ರೂಮಿನ ಹತ್ರ ಒಂದೊಂದು ಲೋಡು ಸೌದೆ ಹಾಕಿದ್ರು ನೀರು ಕಾಯಿಸ್ಕೊಳಕ್ಕಾಗಿ.
ನೀರಿಟ್ಟು ಅವ್ರ ಮುಂದೆ ಹಚ್ಚಿ ಅವ್ರ ಮುಂದೆ ನಮ್ಮ ಕಾರ್ಯಕ್ರಮ ಎಂದಿರ್ತ ಅಲ್ಲಿವರೆಗೆ ಅವ್ರ ಮುಂದೆ ಇಟ್ಟದ್ದು ಚೌಮೇಳ ಕರಡೆ ದೋಣಿ ಎಲ್ಲ ಅವ ಸೇತ್ಕೊಂಡದ್ದು. ಅವಾಗ ಒಂದು 5 ನಿಮಿಷ ಬಡ್ದಕ್ಕೆ ಮತ್ತೆಲ್ಲ ಮೆತ್ಕಾದು ವೇದಿಕೆ ಮೇಲೆ ಗೊತ್ತಷ್ಟೇ. ಅವತ್ತಿಗೆ ಬಿಟ್ಟು ಚರ್ಮ ಕಟ್ಟದ. ಚರ್ಮ ಕಟ್ ಈಗ ಫೈಬರಿಗಾದ್ರೆ ಆ ಸಮಸ್ಯೆ ಇಲ್ಲ ಸರ್, ಅವೆಲ್ಲ ಸಮಸ್ಯೆ ಇರಲ್ಲ. ಬರೀ ನೀವು ದಾರ ಒಂದು ಟೈಟ್ ಮಾಡಿಬಿಟ್ರೆ ಟೈಟ್ ಮಾಡಿಬಿಟ್ರೆ ಮುಗಿದೋತು. ಈಗ ಒಂದು ಬಸಪ್ಪನವ್ರೆ, ತಾವು 10ನೇ ಕ್ಲಾಸನ್ನು ಓದಿದ್ರಿ, ಆದ್ರೆ ತಾವು ಡಾಕ್ಟರ್ ಆಗ್ಬಿಟ್ರಲ್ಲ, ಹೇಗೆ ಏನು ಸ್ವಾಮಿ? ಡಾಕ್ಟ್ರೇಟ್ ಸಿಕ್ಬಿಡ್ತಲ್ವ ನಿಮಗೆ? ಸಿಕ್ತು. ಅದು ನಮ್ಮ ಕಲೆಯನ್ನು ಅದು ನಾವು ಕಲೆ ಪ್ರದರ್ಶನ ಮಾಡಿ 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 ಅವರು ನಮ್ಮ ಕಲೆಯನ್ನೇ ಗುರುತಿಸಿ ಅವರು ನಮ್ಮ ಜೀವನ ಚರಿತ್ರೆಯನ್ನು ನೋಡಿ ಅವರು ಕೊಟ್ಟರು. ಬಸಪ್ಪ ಮಾನೇಹಳ್ಳಿ ಈಗ ಬರೇ ಬಸಪ್ಪ ಮಾನೇಹಳ್ಳಿ ಅಲ್ಲ, ಡಾಕ್ಟರ್ ಬಸಪ್ಪ ಮಾನೇಹಳ್ಳಿ ಅಲ್ವಾ? ನಿಮ್ಗೆ ಯಾವ ವಿಶ್ವವಿದ್ಯಾನಿಲಯ ಈ ಒಂದು ಗೌರವ ಡಾಕ್ಟರೇಟ್? ನಮಗೆ ಜಾನಪದ ವಿಶ್ವವಿದ್ಯಾಲಯ ಗೊಟಗುಡಿ, ಅದು ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆಯ ಜಾನಪದ ವಿಶ್ವವಿದ್ಯಾಲಯದಲ್ಲಿ ತಮಗೆ ಡಾಕ್ಟರೇಟ್ ಅನ್ನ ಕೊಡ್ತು. ಹಾಗೇನೆ ಹಲವು ಪ್ರಶಸ್ತಿಗಳು ಕೂಡ ಬಂದಿರ್ಬೇಕಲ್ಲ ನಿಮ್ಗೆ? ಬಂದಿದ್ದಾವೆ ಸ್ವಾಮಿ. ಜಾನಪದ ಶ್ರೀ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಡಾಕ್ಟರ್ ಎಚ್.ಎಲ್. ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಬಂದಿದೆ, ಶರಣ ಸಾಹಿತ್ಯ ಪರಿಷತ್ತಿಂದ ಬಂದಿದೆ, ಮತ್ತೆ ಜಾನಪದ ಲೋಕೋತ್ಸವ ಬಂದಿದೆ, ಕೆಲವಿಂದ ಅನೇಕ ಸಂಘ ಸಂಸ್ಥೆಗಳು ಬಂದಿದೆ, ಒಂದು 40. ಈಗ ತಾವೇನೋ SSLC ಓದಿ ಕಲೆಗೆ ಆಕರ್ಷಿತರಾಗಿ ಮುಂದೆ ಓದು ಬಿಟ್ಟು ಈ ಒಂದು ವೀರಗಾಸೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಕಲಾ ಸೇವೆಯನ್ನು ಮಾಡ್ತಾ ಇದ್ದೀರಿ. ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಬಸಪ್ಪ? ನಾವು ಒಂದು 15-16ನೇ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ 16ನೇ ವರ್ಷದಿಂದ ಇಲ್ಲಿವರೆಗೂ ಮಾಡಿ ಅಂದ್ರೆ ಸುಮಾರು ಹತ್ತತ್ರ 75 ವರ್ಷ ಈ ಒಂದು ಕಲಾ ಸೇವೆಯನ್ನು ಮಾಡ್ತಾ ಇದ್ದೀರಿ. ಹೇಗನ್ಸುತ್ತೆ ಈಗ? ನಮಗೆ ಆ ಕಲೆ ಮಾಡಿದ್ರಿಂದ ನನಗೆ ತೃಪ್ತಿಕರವಾಗಿದೆ. ನಮ್ಮ ಕಲೆ ನಮಗೆ ಸಂತೋಷ ಉಂಟು ಮಾಡ್ತು ಅಂತ ಹೇಳ್ತಿದ್ದೀರಿ. ಮತ್ತೆ ಅನೇಕ ಊರುಗಳೆಲ್ಲ ಕಲಿಸಿದ್ದೀವಿ, ಅನೇಕ ಕಾಲೇಜುಗಳು ಕಲಿಸಿದ್ದೀವಿ, ಎಲ್ಲ ಕಲಿಸಿದ್ರಿಂದ ತೃಪ್ತಿ ಆಯ್ತು. ನಮ್ಮ ಕಲೆಯನ್ನು ಉಳಿಸಲು ಸ್ವಲ್ಪ ಶ್ರಮ ಪಟ್ಟು ಮಾಡಿದ್ವಿ. ಈಗ ತಿಮ್ಮಪ್ಪನವ್ರು ಮಾತನಾಡ್ತಿರ್ಬೇಕಿದ್ರೆ ತಾವು ಅಂಡಮಾನ್ಗೆ ಹೋದ್ವಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋದ್ವಿ ಅಂತ ಹೇಳ್ತಿದ್ರಿ. ತಾವು ಎಲ್ಲೆಲ್ಲಿ ಹೋಗಿ ಬಂದಿದ್ರಿ? ನಾವು ಎಲ್ಲ ಹೋಗಿದ್ವಿ. ಡೆಲ್ಲಿ, ಚೆನ್ನೈ, ಹೈದರಾಬಾದ್, ನಾಗ್ಪುರ, ಮತ್ತೆ ಕಲ್ಕತ್ತಾ, ಎಲ್ಲ ಮತ್ತೆ ರಾಜಸ್ಥಾನ್, ಮತ್ತು ವಾರಣಾಸಿ, ಮತ್ತು ತ್ರಿವೇಂದ್ರಂ, ಕಲ್ಲಿಕೋಟೆ, ಮತ್ತೆ ಕನ್ಯಾಕುಮಾರಿ, ತಂಜಾವೂರ್, ಪಾಂಡುಚೇರಿ ಎಲ್ಲ ಹೋಗಿದ್ವಿ ಸ್ವಾಮಿ. ಎಲ್ಲ ಕಡೆಗೂ ಹೋಗಿ ಬಂದ್ರಿ? ಎಲ್ಲ ಕಡೆಗೆ ಹೋಗಿ ಬಂದು ಕಲಾ ಸೇವೆಯನ್ನು ತೋರಿಸಿದ್ರಿ. ಇದು ಕರ್ನಾಟಕದಲ್ಲಿ ಮಾತ್ರ ಈ ಕಲೆಯ ಪ್ರಕಾರ ಇದೆಯೋ? ಇಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ? ಬೇರೆ ರಾಜ್ಯದಲ್ಲಿ ಇಲ್ಲ. ಇದು ವೀರಗಾಸೆ ನಮ್ಮ ಕರ್ನಾಟಕದಲ್ಲೇ ಇರೋದು. ಈಗ ಒಂದು ವೀರಗಾಸೆ, ಒಂದು ಕುಣಿತ ಬೇಕು ಅಂತಂದಾಗ ಎಷ್ಟು ಜನ ಇರಬೇಕು? 13ರಿಂದ 15 ಜನ ಇರ್ತಾರೆ. 13ರಿಂದ 12, 13, 15. 15 ಜನ ಯಾರ್ಯಾರು ಏನೇನು ಮಾಡ್ತಾರೆ? ಒಂದು 8 ಜನ ಕುಣಿತ ಮಾಡ್ತಾರೆ, 3 ಜನ ಚೌಮಾಳ ಬಡಿತಾರೆ, 2 ಜನ ಡೊಳ್ಳು ಬಡಿತಾರೆ, ಒಬ್ಬ ಸನಾಯಿ ಇರ್ತೈತಿ ವಾದ್ಯ, ಒಬ್ಬ ತಾಳ ಹಾಕ್ತಾನೆ. ಇಷ್ಟು ಜನ ಇರ್ತಾರೆ ಅದರಲ್ಲಿ. ಪ್ರವಚನ ಮಾಡ್ತಾರೆ. 4 ವಾದ್ಯಗಳು ಬೇಕೇ ಬೇಕು. ಒಂದು ಶಹನಾಯಿ, ಇನ್ನೊಂದು ತಾಳ, ಇನ್ನೊಂದು ಚೌಮೇಳ, ಡೊಳ್ಳು, ಕರಡಿ. ಇದಿಷ್ಟನ್ನ ಇಟ್ಟುಕೊಂಡು ತಾವು 8 ಜನ ಕುಣಿತಾರೆ. ಈಗ ತಿಮ್ಮಪ್ಪನವರೇ, ವೇಷ ಹೇಗೆ ಕಟ್ತಾರೆ? ಬಿಳಿ ಪಂಜೆ, ಕೆಂಪು ಕಾವಿ ಜುಬ್ಬ, ಅರಿಶಿನ ರುಮಾಲು ಪೇಟ, ಅಡ್ಡ ಹಸಿರು ಪಟ್ಟೆ, ಒಂದು ಅಡ್ಡ ಹಸಿರು ಪಟ್ಟೆ, ಕಾಲಿ ಗೆಜ್ಜೆ, ಕೈ ಕತ್ತಿ, ಒಂದು ಗುರಾಣಿ, ಇಷ್ಟು ಕಾಶ ಕಟ್ಟ ಸರ್. ಇದಿಷ್ಟು ವೇಷಭೂಷಣಗಳು. ವೇಷಭೂಷಣಗಳು ಚಿಕ್ಕಮಗಳೂರಿನ ವೀರಗಾಸೆಯಲ್ಲಿ ರುದ್ರಾಕ್ಷಿನೂ ಇರಬೇಕು. ಕೊರಳಿ ರುದ್ರಾಕ್ಷಿ, ಲಿಂಗುತ್ಕಾಯಿ. ಈಗ ಕೆಲವೊಂದು ಪ್ರಸಂಗಗಳನ್ನು ಹೇಳುವಾಗ ಮೇಲ್ಗಡೆ ದೊಡ್ಡದಾಗಿ ಒಂದು ಕಿರೀಟವನ್ನು ಕೂಡ ಕಟ್ಟಿರ್ತಾರಲ್ವಾ? ವೀರಭದ್ರ ಅಂದ್ರೆ ಅದೇ ಸರ್, ಅದನ್ನೇ ವೀರಭದ್ರಂದು. ಅದು ನಮ್ಮಲ್ಲಿ ಇರುತ್ತೆ ಅದು. ಅಲ್ಲ, ಇದು ದಕ್ಷ ಯಜ್ಞ ಕತೆ ಹೇಳುವಾಗ ಮಾತ್ರ ಇರುತ್ತಾ? ಇಲ್ಲ ಸರ್, ಮಾಮೂಲಿ ಯಾವಾಗಲೂ ಇರುತ್ತೆ ಸರ್. ಯಾವ ಕತೆ ಹೇಳ್ಬೇಕಿದ್ರು ಈ ವೇಷಭೂಷಣ ಇರಲೇಬೇಕು. ಇರುತ್ತೆ ಸರ್, ಯಾವ ಕತೆ ಹೇಳ್ಬೇಕಾದ್ರೂ ಇರುತ್ತೆ. ಒಂದೊಂದು ಕತೆಗೆ ಒಂದೊಂದ್ಸತಿ ಡ್ಯಾನ್ಸು ಅದನ್ನೆಲ್ಲ ಮಾಡ್ಬೇಕಲ್ಲ, ಮುಕ್ತಾಯ ಕೊಡ್ತೀವಿ. ಒಂದು ಕತೆ ಹೇಳಿದರು, ಯಾವುದು ಶ್ರೀಮತ್ ಪರಮ ಪಾವನ ಚರಿತ ಚಾರುತರ ಸನ್ಮೋಹನಾಂಗ ಮದನ ಮರ್ದನ ಮಾಯೆ ಕೋಲ್ವಾಲ ನಿತ್ಯ ನಿರಂಜನ ನಿಗಮ ಆಗಮ ಗೋಚರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಹೃದಯ ಜಗದ್ವಿಸ್ತಾರ ಮೂಲಸ್ತಂಭ ಯಮಾನ್ ಶ್ರೀ ಗುರು ಸಿದ್ದರಾಮೇಶ್ವರನೇ ಬೋಪರ ಇಲ್ಲಿ ಕೊಟ್ಟವಾ. ಆವಾಗ ಒಂದು ಡ್ಯಾನ್ಸು ನೃತ್ಯ ಮಾಡ್ತೀವಿ. ಅದರೊಳಗೆ ವೀರಭದ್ರನು ಡ್ಯಾನ್ಸ್ ಮಾಡ್ತಾರೆ.
ಆ ವೀರಭದ್ರನೊಟ್ಟಿಗೆ ಬೇರೆ ಬೇರೆ ವೇಷಗಳನ್ನು ಕಟ್ತಾರಲ್ಲ ಬಸಪ್ಪನವರೇ, ಅದು ಏನದು? ವೀರಭದ್ರಿಗೆ ಒಂದೇ ಒಂದು ಒಳ್ಳೆ ಉದ್ದನ ಕಿರಿ, ಒಂದು ಪಾತ್ರಧಾರಿ ವೀರಭದ್ರನಾಗಿ ಕೆಲಸ ನಿರ್ವಹಿಸ್ತಾನೆ. ಅದರೊಟ್ಟಿಗೆ ಅವರ ಸಹ ಕಲಾವಿದರು ಇರ್ತಾರೆ. ಅವರು ಅದು ಪುರವಂತಿ ಅಂತಾರೆ. ಅದು ಬೇರೆ ಬೇರೆ ನೃತ್ಯ ಮಾಡ್ತಾರಲ್ಲ, ಅದು ಪುರವಂತಿ 6-7 ಜನ ಇರ್ತಾರೆ ಅವರು. ಈ ವೀರಭದ್ರ ಒಬ್ಬನೇ ಇರ್ತಾನೆ. ವೀರಭದ್ರ ಅಂದ್ರೆ ಒಬ್ಬನೇ ಇದ್ರಂದ್ರೆ ಒಳ್ಳೆ ಕಿರೀಟ, ಉದ್ದನ ಕತ್ತಿ, ಕಾಲಿಗೆ ಗಗ್ರ, ರುಂಡಮಾಲೆ, ಕೀರ್ತುಮುಖ, ಹಸಿರು ಪೈಜಾಮ, ಹಸಿರು ಶರ್ಟು ಇಂಥವೆಲ್ಲ ಹಾಕ್ಕೊಂಡು ಒಳ್ಳೆ ರುದ್ರಾಕ್ಷಿ, ಹಣೆಯಲ್ಲಿ ವಿಭೂತಿ ಒಳ್ಳೆ ಧರಿಸ್ಕೊಂಡು ಒಳ್ಳೆ ಆಕ್ಟ್ ಮಾಡ್ತಾರೆ ವೀರಭದ್ರ. ಇವ ಪುರವಂತಿಗೆರೆ ಏನು ಮಾಡ್ತಾರೆ, 5 ವೇಷ ಮಾಡ್ತಾರೆ. ಒಬ್ಬ ವೀರಭದ್ರನ ವೇಷ ಮಾಡ್ತಾನೆ, ಒಬ್ಬ ಮತ್ತು ಈ ಪಾರ್ವತಿ ವೇಷ ಮಾಡ್ತಾರೆ, ಒಬ್ಬ ಈಶ್ವರನ್, ಒಬ್ಬ ಗಣಪತಿ, ಈ ರೀತಿಯಾಗಿ ಅನೇಕ ವೇಷಭೂಷಣವನ್ನು ಪುರವಂತಿಕೆಯರು ಮಾಡ್ತಾರೆ. ಅಂದರೆ ಅದನ್ನು ನಾವು ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ ಧಾರವಾಡ, ರಾಣಿಬೆನ್ನೂರು ಕಡೆ ಭಾಳ ಇದೆ. ಈ ಒಂದು ಪುರವಂತಿಕೆ ಆಯಿತು, ಪುರವಂತಿಕೆ. ಇನ್ನೊಂದು ವೀರಗಾಸೆ ಆಯಿತು, ಒಂದು ವೀರಭದ್ರ. ಇನ್ನು ತುಮಕೂರು ಕಡೆಗೆ ಲಿಂಗಬೀರರು ಅಂದ್ರೆ ವೀರಭದ್ರನೇ. ಲಿಂಗವೀರರು ಅಂದ್ರೆ ವೀರಭದ್ರನೇ, ಅದಕ್ಕೆ ಲಿಂಗದ ವೀರರು ಅಂತ ಹೇಳ್ತಾರೆ. ಅಂದ್ರೆ ಈಗ ಮೂರು ಪ್ರದೇಶದಲ್ಲಿ ಹೆಸರು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಒಟ್ಟೆಲ್ಲ ವೀರಭದ್ರನ ಅವತಾರದಿಂದ ಹುಟ್ಟಿದ ಕಲೆ. ಅಂದ್ರೆ ವೀರಭದ್ರನ ಕಥೆಯನ್ನ ಹೇಳೋದಕ್ಕೋಸ್ಕರವಾಗಿ ಹುಟ್ಟುಕೊಂಡಂತಹ ವೀರಗಾಸೆ. ಈಗ ಸುಮಾರು 63 ಬೇರೆ ಬೇರೆ ಕಥೆಗಳನ್ನು ಕೂಡ ಹೇಳ್ತಾರೆ ಅಂತಂದ್ರೆ, ಯಾವುದು ಈ 63 ಕಥೆಗಳು ಬೇರೆ ಬೇರೆದು? ನಾವು ಮರಳು ಸಿದ್ದನ ಕಥೆ ಹೇಳ್ತೀವಿ, ವೀರಭದ್ರನ ಕಥೆ, ಆಮೇಲೆ ದಕ್ಷ ಬ್ರಹ್ಮನ ಕಥೆ ಹೇಳ್ತೀವಿ, ಅಲ್ಲಿಂದ ಬೇಡರ ಕಣ್ಣಪ್ಪನ ಕಥೆ ಹೇಳ್ತೀವಿ, ಅಲ್ಲಿಂದ ಭಕ್ತ ಶಿರ್ಯಾಳನ ಕಥೆ ಹೇಳ್ತೀವಿ, ವಿಭೂತಿ ಮಹಿಮೆ, ಭಸ್ಮದ ಮಹಿಮೆ, ಇಂಥ ಅನೇಕ ಕಥೆಗಳನ್ನು ನಾವು ಹೇಳ್ಕೊಂತ ಬರ್ತೀವಿ. ಕೋಳೂರು, ಕೊಡಗೂಸು ಇಂಥವೆಲ್ಲ ಹೇಳ್ತೀವಿ ಸ್ವಾಮಿ. ಅಂದ್ರೆ ಹಲವಾರು ಜಾನಪದ ಕಥೆಗಳನ್ನ ತಾವು ವೀರಗಾಸೆಯ ಒಂದು ಕಥಾ ಪ್ರವಚನದಲ್ಲಿ ಮಾಡ್ತಾ ಹೋಗ್ತೀರಿ. ವೀರಭದ್ರನ ಬಗ್ಗೆಲೇ ಹೆಚ್ಚಿಗೆ ಹೇಳ್ತೀವಿ, ಆಂಜನೇಯ ನಿಷ್ಠಲಿಂಗ ಧಾರಣೆ ಇಂಥವೆಲ್ಲ ಹೇಳ್ತೀವಿ. ಈಗ ನಂಜುಂಡಪ್ಪನವ್ರೆ, ನೀವು ಏನೇನು ಪಾತ್ರಧಾರಿ ಮಾಡ್ತಿದ್ರಿ ಕುಣಿಯುವಾಗ? ನಮ್ದು ಏನು ಬಡಿಯೋದು ಕುಣಿತಿದ್ದು ಅಷ್ಟೇ, ಎಲ್ಲ ಬಟ್ಟೆ ಹಾಕೊಂಡು ಡ್ರೆಸ್ ಹಾಕಿ ಅವ್ರು ಯಾಗ ಹೇಳ್ತಾರೋ ಆ ಥರ ನಾವು. ಅವರು ಏನು ಪ್ರವಚನ ಮಾಡ್ತಾರೋ ಅದಕ್ಕೆ ನೀವು ಹಿಮ್ಮೇಳ ಸರ್. ನಮ್ದು ಬರೀ ಹಿಮ್ಮೇಳ ಸರ್. ನಾವು ಮುಂದೆ ಯಾವಾಗ ಹೋಗಲ್ಲ ಸರ್, ಅವ್ರ ಮುಂದೆ ನಾವು ಹಿಂದ್ಗಡೆ ಸರ್. ಅವ್ರ ಮುಂದೆ ನೀವು ಹಿಂದೆ ಅಂತ ಹೇಳ್ಬಿಡ್ತೀರಿ. ನೀವು ಹಿಂದಿನವ್ರು ಇಲ್ಲದೆ ಇದ್ರೆ ಮುನ್ನವ್ರಿಗೆ ಉತ್ಸಾಹನೇ ಬರೋದಿಲ್ವಲ್ಲ? ಆ ಕಾಲ ನನಗೆ 81 ವರ್ಷ ಸರ್. 81ನೇ ವಯಸ್ಸಲ್ಲೂ ವೇಷ ಕಟ್ಬಿಟ್ರೆ ಆವೇಶ ಬಂದ್ಬಿಡುತ್ತಾ? ಆವೇಶ. ನಾವು ಹಿಂದೆ ಏನು ಕುಣಿತಿದ್ದು ಇವತ್ತು ಅದೇ ಕುಣಿಯುವಾಗಲೂ ಕೂಡ ಸ್ಟೆಪ್ಸ್ ಇರ್ಬೇಕಲ್ವಾ? ಹೌದು, ಶಕ್ತಿ ಸರ್. ನಾವು ಕಲ್ತದ್ದ ತಾನೇ ಬರೋದು, ಕಲಿಯೋದಲ್ಲಿ ಬರುತ್ತೆ. ವಯಸ್ಸಾಗಲಿ ಏನೋ ಹುಡುಗರಾಗಿರಲಿ, ನಾವು ಹುಡುಗರಾಗಿ ಏನು ಕಲ್ತಿದ್ವೋ ಅದನ್ನು ಇವತ್ತು ಏನು ಮರ್ತಿಲ್ಲ ಸರ್ ನಾವು. ನಿಮ್ಮ ಮಕ್ಕಳು ಏನಾದರೂ ಕಲಿಸಿದ್ದೀರಾ? ಇಲ್ಲ ಸರ್. ಯಾಕೆ ಕಲಿಯೋದಿಲ್ವಂತ? ಒಬ್ಬರು ತೀರೋದ್ರು, ಒಬ್ಬರೇ ಸರ್ ಇರೋರು. ಅಲ್ಲ ಅಂದ್ರೆ ಕಲಿಯೋದಕ್ಕೆ ಆಸಕ್ತಿ ಇಲ್ವಾ ಅವರಿಗೆ? ಇದ್ರು ಸರ್, ಹಿರಿಯರು ಅವ್ರ ಜೊತೆಗಿದ್ರು. ಮಗ ಒಬ್ಬ ಇದ್ದ ಸರ್, ಪಂಚಾಕ್ಷರಿ ಅಂತ ತೀರೋದ್ರು. ಅವರು ಪಂಚಾಕ್ಷರಿ ಅಂತ ಇವ್ರ ಮಗ ಹಿರಿಯನಿದ್ರು, ಅವರು ಕಲ್ತಿದ್ರು ಸರ್. ಅವರು ಇವ್ರ ಜೊತೆಗಾರರು, ಅವ್ರ ಜೊತೆಗಾರರು. ನಮ್ಮ ಕ್ಲಾಸ್, ನಮ್ಮ 2 ತಲೆಮಾರು ಆಯ್ತು. ಈಗ 3ನೇ ತಲೆಮಾರಿನಲ್ಲಿ ಯಾರು ಕಲಿಯೋರು ಇಲ್ವಾ? ಕಲಿತಾರೆ. ನಿಮ್ಮ ಮಕ್ಕಳು ಕಲಿತಾ ಇದಾರೆ ತಿಮ್ಮಪ್ಪನವ್ರೆ? ಕಲಿತದ್ರೆ ಓದ್ತಿದಾರೆ ಸರ್. ಅಲ್ಲ, ಓದೋದು ಕಡೆಯಲ್ಲಿ ಕಲಿತದ ಬಂದ್ ಕೂಡಲೇ ಹೋಗ್ತಾರೆ ಹಾಳಾಗಿ ಓದೋದು. ಇವತ್ತು ಅವರು ಬಡಿತಾರೆ, ಅವರು ಬಡಿತಾರೆ, ಕುಣಿತಾರೆ, ಪ್ರವಚನೂ ಹೇಳ್ತಾರೆ ನನ್ನ ಮಕ್ಕಳು. ಈಗ ಬಸಪ್ಪನವ್ರೆ, ಡಾಕ್ಟ್ರೆ ಹೇಳಿ, ಯಾವ್ಯಾವ ರೀತಿಯ ಸಮಾರಂಭಗಳಲ್ಲಿ ಈ ವೀರಗಾಸೆಯನ್ನು ನಾವು ಪ್ರದರ್ಶನ ಮಾಡ್ತೀರಿ? ನಾವು ಕೆಂಡದಾರ್ಚನೆಯಲ್ಲಿ ಮಾಡ್ತೀವಿ, ದೇವರ ಉತ್ಸವದಲ್ಲಿ ಮಾಡ್ತೀವಿ, ಜಾನಪದ ಸಮ್ಮೇಳನದಲ್ಲಿ ಮಾಡ್ತೀವಿ, ಕನ್ನಡ ರಾಜ್ಯೋತ್ಸವ, ಪ್ರಜಾ ರಾಜ್ಯೋತ್ಸವ, ಇಂಥ ಅನೇಕ ದೊಡ್ಡ ದೊಡ್ಡ ಸಮಾರಂಭ, ಮೈಸೂರು ದಸರಾ, ಮಂಗಳೂರು ದಸರಾ, ಇಂಥ ಕಡೆ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ. ಸ್ವಾಮಿಗಳು ಮೆರವಣಿಗೆ ಎಲ್ಲ ಕಡೆ ಹೋಗ್ತೀವಿ. ಈಗ ಮೆರವಣಿಗೆ ಅಂತ ಅಂದ ಕೂಡಲೇ ಈಗ ನೀವು ಹೋಗ್ತೀರಲ್ವಾ? ಸುಮಾರು 1 ಕಿಲೋಮೀಟರ್ 2 ಕಿಲೋಮೀಟರ್ 20 ಕಿಲೋಮೀಟರ್ ನಡೀತೀವಿ ಸರ್. 15-20 ಕಿಲೋಮೀಟರ್ ಸಿಗಾಕೊಂಡು ನಡೆಯೋದು ಮುಖ್ಯ ಅಲ್ಲ, ನಿಮ್ಮ ಚೌಮೇಳ ಇದೆಯಲ್ಲ, ಚೌಮೇಳವನ್ನ ಸಿಗಾಕೊಂಡು ಭಾಗಿಸ್ಕೊಂಡು ಹೋಗೋದು ಇದೆಯಲ್ವಾ, ಅಷ್ಟು ಶಕ್ತಿ ಎಲ್ಲಿಂದ ಬರುತ್ತೆ? ಸಿಗಾಕೊಂಡು ಹೋಗ್ದಾಗ ಅದೇ ಉರುಪ್ ಬರ್ ಸರ್. ಬಹಳ ಸುಸ್ತು ಅಂತ ಅನ್ಸೋದು, ಸುಸ್ತಾಗುತ್ತೆ ಸರ್. ಆದ್ರೂ ಅದು ಈ ಜನದೊಳಗೆ ಆ ಖುಷಿ ಅದು ಇದರಿಂದ ಕಂಡು ಬರೋದಿಲ್ಲ ಸರ್. ಈಗ ನಮ್ಮ ಹುಡ್ರು ಸ್ಟ್ರಾಂಗ್ ಆಗಿ ನಾವು ಬಡ್ಬಡ್ದಂಗೆ ಡ್ಯಾನ್ಸ್ ಮಾಡ್ತಿರ್ತೇವೆ, ಆ ಕಡೆ ಈ ಕಡೆ ವಿಷಯಲ್ಲೆಲ್ಲ ಹೊಡೆದು ಇದು ಮಾಡ್ತಿರ್ತಾರೆ ನಮ್ಮ ತಂಡಕ್ಕೆ. ಹಂಗಾಗಿ ಆ ಖುಷಿ ಮೇಲೆ ನಮ್ಗೆ ಏನೂ ಕಾಣಲ್ಲ ಅವಾಗ. ನಂಜುಂಡಪ್ಪನವ್ರೆ, ನೀವು 81 ವರ್ಷದವರು, ನೀವು 20 ಕಿಲೋಮೀಟರ್ ಓಡಾಡ್ತೀರಾ? ಜೊತೆಗೆ ಎಲ್ಲಿ ಬೇಕಾದ್ರೂ ಹೋಯ್ತು ಸರ್, ಅದಕ್ಕೇನು ತೊಂದರೆ ಇಲ್ಲ. ಏನು ಸುಸ್ತಿಗಿಸ್ತಲ್ಲ ಆಗೋದಿಲ್ಲ? ಏನಿಲ್ಲ ಸರ್. ಹಾಗೇ ಈಗ ಜನಪದ ಪ್ರಕಾರಗಳಿಗೆ ಸರ್ಕಾರನೂ ಕೂಡ ಬಹಳ
ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಏನೇನು ಪ್ರೋತ್ಸಾಹ ಸಿಗ್ತಾ ಇದೆ ಬಸಪ್ಪನವ್ರೆ? ಕಲೆಯನ್ನು ನಾವು ಒಂದು 50-60 ವರ್ಷ ಚೆನ್ನಾಗಿ ಮಾಡಿ ಉಳಿಸ್ಕೊಂಡು ಬಂದರೆ ಸರ್ಕಾರದಿಂದ ಮಾಶಾಸನ ಕೊಡ್ತಾರೆ, ಅಲ್ಲಿಂದ ಅನೇಕ ಪ್ರಶಸ್ತಿಗಳು ಸಿಗ್ತವೆ ಮತ್ತು ಗೌರವಾದಿಗಳೆಲ್ಲ ಸಿಗ್ತವೆ. ಆದರೆ 60 ವರ್ಷ ಸತತವಾಗಿ ಉಳಿಸ್ಕೊಂಬರ್ಬೇಕದ. ಅಂದ್ರೆ ಆ ಕಲೆಯಲ್ಲಿ ತೊಡ್ಕೋಬೇಕು, ನಾಡು ನುಡಿಗಾಗಿ ಶ್ರಮಿಸಬೇಕು. ಈಗ ನೀವು 90 ವಯಸ್ಸಿನವರು ಡಾಕ್ಟರ್ ಬಸಪ್ಪನವ್ರೆ, ಹಾಗೇನೆ ನೀವು ಈಗಲೂ ಕೂಡ ಕೆಲವೊಂದು ಶಾಲಾ ಮಕ್ಕಳಿಗೆಲ್ಲ ಹೋಗಿ ಪಾಠ ಮಾಡ್ತೀರಂತೆ, ಹೌದಾ? ಶಾಲಾ ಮಕ್ಕಳಲ್ಲಿ ಜಾನಪದ ಸಂಭ್ರಮ ಅಂತ ಕಾರ್ಯಕ್ರಮ ಮಾಡ್ತೀವಿ. ಏನು ಮಾಡ್ತೀರಿ ಅದರಲ್ಲಿ ಹೋಗಿ? ಅಲ್ಲಿ ಜಾನಪದ ಈ ಕಲೆಯನ್ನು ಅವರಿಗೆ ಮಕ್ಕಳಿಗೆ ಕಲಿಸ್ತೀವಿ. ಏನು ಕಲಿಸ್ತೀರಿ ಅಲ್ಲಿ ಹೋಗಿ? ವೀರಗಾಸೆ ಕಲಿಸ್ತೀವಿ, ಸೋಬಾನೆ ಆಡೋದು ಸೋಬಾನೆ ಕಲಿಸ್ತಾರೆ, ಈ ಕೋಲ್ಮೇಳ ಕಲಿಸ್ತಾರೆ. ಈ ಥರ ಎಲ್ಲ ಕಲೆಯನ್ನು ಜನಪದ ಸಂಭ್ರಮ ಅಂತ ಮಾಡಿ ಶಾಲೆಗಳಲ್ಲಿ ನಮ್ಮ ಮಾಡ್ತೀವಿ ಅದನ್ನು. ಈಗ ಈ ಥರದ ಒಂದು ಜನಪದ ಕಲಾ ಮೇಳಗಳಿಗೆ, ಗೋಷ್ಠಿಗಳಿಗೆ ತಮ್ಮನ್ನ ಕರಿತಾ ಇರ್ತಾರೆ ಅವಾಗ? ಕರಿತಿರ್ತಾರೆ, ಮೆರವಣಿಗೆ ಕರೀತಾರೆ, ಗೋಷ್ಠಿಗಳಿಗೆ ಕರೆಯಲ್ಲ. ಇವನ್ನೆಲ್ಲ ಮೆರವಣಿಗೆ, ಬೆಳಿಗ್ಗೆ ಮೆರವಣಿಗೆ ಇರುತ್ತಲ್ಲ ಆವಾಗ ಉಪಯೋಗಿಸ್ಕೊಂತಾರೆ. ನೀವು ಹಾಗಿದ್ರೆ ಭಾಳಷ್ಟು ಮೆರವಣಿಗೆಯಲ್ಲಿ ಭಾಗವಹಿಸಿರ್ಬೇಕು. ಭಾಗವಹಿಸ್ತಿರ್ತೀವಿ. ಎಲ್ಲ ಸಮ್ಮೇಳನಗಳು, ಜಾನಪದ ಸಮ್ಮೇಳನ ಎಲ್ಲೆಲ್ಲಿ ಆಗ್ತಾವೆ ಎಲ್ಲ ಕಡೆ ಹೋಗ್ತೀವಿ. ಈಗ ಸುಮಾರು ಒಂದು 500 ಮಕ್ಕಳುಗಳಿಗೇನೋ ತಾವು ಕಲಿಸಿದಿರಿ ಅಂತಂದ್ರೆ, ಹೌದಾ? ಕಲಿಸಿದ್ವಿ. ಸಿರಿಗೆರೆ, ಸಾಣಿಹಳ್ಳಿ, ಇನ್ನು ಅನೇಕ ಶಾಲೆಗಳಲ್ಲಿ ಈ ಕಡೆ ಬೆಂಗಳೂರು ಕಡೆ ಜಗದ್ಗುರು ರೇಣುಕಾಚಾರ್ಯ ಕಾಲೇಜು, ಅಲ್ಲಿ ವೆಟರ್ನರಿ ಕಾಲೇಜು, ಮತ್ತೆ ಸುಬ್ರಹ್ಮಣ್ಯಂ ನಗರದಲ್ಲಿ ಡೆಪ್ ಅಂಡ್ ಡೆಮ್ ಸ್ಕೂಲು, ಕುರುಡ ಮತ್ತು ಕಿವುಡ ಮಕ್ಕಳಿಗೆ. ನಮ್ಮ ಮಗ ಒಂದು 4 ಸಾರಿ ಎಲ್ಲಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಹೊನ್ನಳಿಗೆರೆಯಲ್ಲಿ 4-5 ಸರಿ ಕಲಿಸಿದ್ದಾರೆ. ಯಾರು? ತಿಮ್ಮಪ್ಪನವರು? 5 ಸಾರಿ ಎಲ್ಲ ಕಡೆ ಹೋಗಿ ಕಲಿಸ್ತಾರೆ. ಅಲ್ಲಿಂದ ಮತ್ತೆ ಯುವಜನ ಮೇಳದಲ್ಲಿ 4 ಡಿವಿಷನ್ನಲ್ಲಿ ಕಲಿಸಿದ್ವಿ. ಬೆಳಗಾಮು, ಬೆಂಗಳೂರು, ಮೈಸೂರು ಮತ್ತೆ ಗುಲ್ಬರ್ಗದಲ್ಲಿ ಕಲಿಸಿದ್ವಿ ಡಿವಿಷನ್ನಲ್ಲಿ. ಈಗ ತಿಮ್ಮಪ್ಪನವರೇ, ಈಗ ನಿಮ್ಮ ತಂದೆಯವರು ಡಾಕ್ಟರ್ ಬಸಪ್ಪನವ್ರು ಹೇಳ್ತಾ ಇದ್ರು ತಮ್ಮ ಮಗನು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾನೆ ಅಂತ, ಹೌದಾ? ಹೌದು ಸರ್. ಈಗ ಈ ಒಂದು ಬಸಪ್ಪನವ್ರು ಹೇಳಿದಾಗ ಶಾಲಾ ಮಕ್ಕಳು ಅಂತಂದ್ರು, ಇದು ಸಾಮಾನ್ಯವಾಗಿ ವೀರಗಾಸೆ ಅಂತಂದ ಕೂಡಲೇ ಗಂಡಸರಿಗೆ ಸಂಬಂಧಪಟ್ಟಂತದ್ದು. ಹಾಗೆ ಒಂದು ಬಹಳಷ್ಟು ಹೆಣ್ಣು ಮಕ್ಕಳಿಗೂ ಕೂಡ ಕಲಿಸ್ಬಿಟ್ರಂತ ತಾವು? ಸರ್, ಸ್ಟಾರ್ಟಿಂಗು ಕಲಿಸಿದ್ದೆ ನಾನೇ ಹೆಣ್ಮಕ್ಳಿಗೆ ಸರ್. ಬೀರೂರಲ್ಲಿ ಕರ್ನಾಟಕ ಸ್ಕೂಲ್ ಇದೆ ಸರ್. ಅದರಲ್ಲಿ ಪ್ರಿನ್ಸಿಪಾಲ್ ಬಂದು ಕೇಳ್ಕೊಂಡ್ರು, ಆಯ್ತು ಸರ್ ನಾನು ಕಳಿಸ್ಕೊಡ್ತಾಳಿ ಅಂತೇಳಿ ಒಂದು ಕಲಿಸ್ತೀವಿ ಸರ್. ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳೇ ಗಂಡು ವೇಷ ಹಾಕ್ಬಿಡ್ತಾರಾ? ಒಂದ್ಸಲ ಹೆಣ್ಮಕ್ಳಿಗೆ ಹೆಣ್ಮಕ್ಳದೇ ಸರ್ ಭದ್ರಕಾಳಿ ವೇಷ ಹಾಕಿಸ್ತೀವಿ. ಹೆಣ್ಮಕ್ಳಾಗಿದ್ರೆ ಭದ್ರಕಾಳಿ, ಇಲ್ಲ ಪಾರ್ವತಿ. ಸರ್. ಇಲ್ಲ ಅಂತಂದ್ರೆ ಕುಣಿತ ಸರ್. ಮತ್ತೆ ವೇಷದಲ್ಲಿ ಬರೀ 2 ಪಾತ್ರಗಳನ್ನು ಮಾತ್ರ ಹೆಣ್ಮಕ್ಳಿಗೆ ಕೊಡ್ತೀರಿ? ಹೌದು ಸರ್. ಹೆಣ್ಮಕ್ಳು ಹೇಗೆ ಉತ್ಸಾಹ ತೋರಿಸ್ತಿದ್ದಾರೆ ಇದರಲ್ಲಿ? ಹೆಣ್ಮಕ್ಳೇ ಈಗ ಜಾಸ್ತಿ ಸ್ಟ್ರಾಂಗ್ ಸರ್ ಇರೋದು. ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್. ನಾನೇ ಇಲ್ಲಿ HD ಕೋಟೆಯಲ್ಲಿ ಹೊಸಳ್ಳಿನ ಪರ್ಸ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಇದ್ರದ್ದು ಸರ್. ವರ್ಷದಲ್ಲಿ 10 ದಿವಸ ನಾನು ಹೋಗಿ ಅಲ್ಲಿ ಕಲಿಸಿ ಬರ್ಸ. ಸುಮಾರು ಎಷ್ಟು ಜನ ಕಲ್ತಿದ್ದಾರೆ ಇಲ್ಲಿವರೆಗೆ? ಹೋಗಿರೋದು 20 ವರ್ಷ ಆಯ್ತು ಸರ್. ವರ್ಷ 30 ಜನ ಕಲಾವಿದ್ರಿಗೆ ಕಲಿಸಿ ಬರ್ತಾರೆ. ಹೆಣ್ಮಕ್ಳಿಗೆ? ಹೆಣ್ಮಕ್ಳು ವಿತ್ ಗಂಡು ಮಕ್ಕಳು. HD ಕೋಟೆಯಲ್ಲಿ ಹೊಸಳ್ಳಿನ ಪರ್ಸ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ನಡೆದು ಅವರು ಪ್ರತಿ ವರ್ಷ ಕರೆಸ್ತಾರೆ ಸರ್. ಪ್ರತಿ ವರ್ಷ ಕರೆಸ್ತಾರೆ, ನೀವು ಹೋಗಿ ಕಲಿಸ್ಕೊಟ್ಟು ಬರ್ತೀವಿ ಸರ್. ಎಷ್ಟು ದಿವಸ ಕಲಿಬೋದು ಇದನ್ನ? ಇದು ಬರೀ ಡ್ಯಾನ್ಸ್ ಕಲಿಯೋದಾದ್ರೆ ಒಂದು 15 ದಿವಸದೊಳಗೆ ಕಲಿಬೋದು ಸರ್. ಬಾರಿಷ್ಗೆ ಇದನ್ನೆಲ್ಲ ಕಲಿಬೇಕಂದ್ರೆ ಹೆಚ್ಚಿಗೆ ಒಂದು 3-4 ತಿಂಗಳು ಬೇಕು ಸರ್. 3-4 ತಿಂಗಳು ಅಂದ್ರೆ ಒಂದು ಕೋರ್ಸೇ ಮಾಡ್ಬೇಕಲ್ಲ ಆಗಿದ್ರೆ? ಹ್ಞೂ ಸರ್. ಅದನ್ನ ಹೆಂಗೆ ಮಾಡ್ತೀರಿ? ಅವಾಗ ಏನಾಗುತ್ತೆ, ನಾವೇ ಅದರಲ್ಲಿ ಮ್ಯೂಸಿಕ್ ನಾವೇ ಮಾಡ್ತೀವಿ, ಅವ್ರು ಮಾತ್ರ ಡ್ಯಾನ್ಸ್ ಮಾತ್ರ ಇದು ಮಾಡ್ತೀವಿ. ಅವ್ರಿಗೆ ಡ್ಯಾನ್ಸ್ ಮಾತ್ರ ಕಲಿಸ್ಕೊಡ್ತೀವಿ. ಹ್ಞೂ ಸರ್. ಹಾಗೇನೆ ಈ ನಮ್ಮಲ್ಲಿ ವಾರ್ಷಿಕೋತ್ಸವ ಇದೆಲ್ಲ ನಡೀತಾ ಇರುತ್ತೆ ಸ್ಕೂಲಲ್ಲಿ. ಹ್ಞೂ ಸರ್. ಅಲ್ಲೂ ಏನಾದರೂ ಅವಕ್ಕೂ ಕಲಿಸ್ಕೊಡ್ತೀವಿ ಸರ್. ಅಲ್ಲಿ ವಸತಿ ಊಟ ವ್ಯವಸ್ಥೆ ಎಲ್ಲ ಹೇಗೆ? ಕೊಡ್ತಾರೆ, ಎಲ್ಲ ಕೊಡ್ತಾರೆ. ವಸತಿ ಊಟ ನಮ್ಮ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂತಾರೆ, ಅವರೇ ನೋಡ್ಕೋತಾರೆ. ಎಲ್ಲ ನೋಡ್ತಾರೆ. ಯಾರಾದರೂ ಬಂದು ನಿಮ್ಮ ಹತ್ರ ನಮಗೆ ಕಲಿಸ್ಕೊಡಿ ಅಂತಂದ್ರೆ ಕಲಿಸ್ಕೊಡ್ತೀರಿ. ಈಗ ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ? ಈಗ ನಮ್ಮ ತಂಡದಲ್ಲಿ 15 ಜನ. ಏನು ತಿಮ್ಮಪ್ಪ ನಿಮ್ಮ ತಂಡದ ಹೆಸರು? ಬಾಪೂಜಿ ವೀರೇಶ ಕಲಾ ಸಂಘ ಅಂತ. ಬಾಪೂಜಿ ವೀರೇಶ ಕಲಾ ಸಂಘ ಎಲ್ಲಿದೆ ಇದು? ಮಳೆನಹಳ್ಳಿ ಸರ್. ಮಳೆನಹಳ್ಳಿ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನಲ್ಲಿ ಇದೆ ಇದು. ಈಗ ಶಿವಮೊಗ್ಗದಲ್ಲಿ ಅಥವಾ ಚಿಕ್ಕಮಗಳೂರಿನಲ್ಲಿ ನಿಮ್ಮ ತಂಡವನ್ನು ಯಾರಾದರೂ ಶಾಲೆಯವರು ತಮ್ಮ ಊರಿಗೆ ಬಂದು ಹೇಳ್ಕೊಡಿ ಅಂತ ಕೇಳಿದ್ರೆ ಸರ್, ಅವರು ಎಲ್ಲಿ ಹೋಗಿ ಕೇಳಬೇಕು ಸರ್? ಇಲಾಖೆಯಲ್ಲಿ ನಮ್ಮ ಡಿಸ್ಟಿಕ್ನ ಶಿವಮೊಗ್ಗ ಕೇಳಿರು ಹೇಳ್ತಾರೆ, ಚಿಕ್ಕಮಗಳೂರು ಕೇಳಿರು ಹೇಳ್ತಾರೆ. ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂದರೆ ಹೇಳ್ಕೊಡ್ತಾರೆ. ಅಲ್ಲಿ ಹೋಗಿ ಇಟ್ಕೊಂಡಿದ್ದೀವಿ. ಹೌದು ಸರ್. ಅಜ್ಜಂಪುರಕ್ಕೆ ಬಂದು ಮಳೆನಲ್ಲಿ ನಿಮ್ಮನ್ನು ಭೇಟಿ ಮಾಡ್ಬೋದು. ಒಂದು
ಇಲ್ಲ ಅಂತಂದ್ರೆ ಫೋನ್ ನಂಬರ್ ಹೇಳ್ಬೋದಲ್ಲ? ಫೋನ್ ನಂಬರ್ ಕೊಟ್ಟಿರುತ್ತೆ ಸರ್. ಹಾಂ, ನಮ್ಮದು ಫೋನ್ ನಂಬರ್ ಇದೆ 9972715734. 997271 71 5734 5734 ಇದು ನಿಮ್ಮ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್. ಹ್ಞೂ ಸರ್. ದೂರವಾಣಿ ಸಂಪರ್ಕದಲ್ಲಿ ತಾವು ಹೋಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಹೌದು ಸರ್. ತಮ್ಮವರಿಗೆ ಬಂದು ಹೇಳ್ಕೊಡಿ ಅಂದರೂ ಹೇಳ್ಕೊಡ್ತೀರಿ. ಹ್ಞೂ ಸರ್. ಇಲ್ಲ ಉತ್ಸವ ಸಭೆ ಸಮಾರಂಭ ಇದೆ ಬನ್ನಿ ಅಂತಂದ್ರೂ ಕೂಡ ಬರ್ತೀರಿ. ಹೌದು ಸರ್. ನಿಮ್ಮನ್ನು ಕರೆಯೋದಕ್ಕೆ ಅವಕಾಶ ಇದೆ. ಹೌದು ಸರ್. ಯಾಕಂದ್ರೆ ನಮ್ಮ ಕೇಳುಗರಿಗೆ ಹೇಳೋಣ, ನಶಿಸಿ ಹೋಗ್ತಾ ಇರತಕ್ಕಂತಹ ಕಲೆಯನ್ನು ಹ್ಞೂ ಸರ್ ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ನಮ್ಮೆಲ್ಲೂ ಇದೆ. ಸರಿ. ಯಾಕೆಂತಂದರೆ ಈ ಒಂದು ಜನಪದ ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿಗೆ ನಾವು ಬಿಟ್ಟು ಹೋಗಬೇಕಾಗುತ್ತೆ. ಹೌದು ಸರ್. ಅವರು ಕೂಡ ಕಲಿಯೋದಕ್ಕೆ ಕಲಿಸೋದಕ್ಕೆ ತಾವು ಒಂದು ಅವಕಾಶವನ್ನು ಕೊಡ್ತಾ ಇದ್ದೀರಿ. ತಮ್ಮವ್ರನ್ನ ಶಾಲೆಯಲ್ಲೂ ಕೂಡ ಕಲಿಸಲಿ. ಅದೇ ರೀತಿಯಲ್ಲಿ ಈ ರೀತಿಯ ವಿಶಿಷ್ಟ ಕಲಾ ಪ್ರಕಾರಗಳನ್ನು ಬೆಳೆಸುವಂಥ ಪ್ರಯತ್ನವನ್ನು ನಮ್ಮ ಕೇಳುಗರೆಲ್ಲರೂ ಮಾಡಲಿ. ಡಾಕ್ಟರ್ ಬಸಪ್ಪನವರೇ, 90 ವರ್ಷ, ಸುಮಾರು ಒಂದು 75 ವರ್ಷದಿಂದ ಕಲಾ ಸೇವೆ ಮಾಡ್ತಾ ಇದ್ದೀರಿ. ತಾವು ಶತಾಯುಷಿಗಳಾಗಿ ಇನ್ನೂ ಒಂದಿಷ್ಟು ಕಲಾ ಸೇವೆಯನ್ನು ಮುಂದುವರಿಸಿ ಇನ್ನೂ ಹೆಚ್ಚಿನ ಕಲಾ ಸೇವೆಯನ್ನು ನೀವೆಲ್ಲ ತಂಡ ಮಾಡಲಿ ಎನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ನಮಸ್ಕಾರ ಸರ್. ಇದುವರೆಗೂ ವೀರಗಾಸೆ ಕುಣಿತ ಹಾಗೂ ಹಾಡು ಈ ಕುರಿತಂತೆ ರಾಜ್ಯ ಪ್ರಶಸ್ತಿ ವಿಜೇತರಾದ ಅಜ್ಜಂಪುರ ತಾಲೂಕಿನ ಮಾಳೇನಹಳ್ಳಿಯ ಡಾಕ್ಟರ್ ಬಸಪ್ಪ ಮಾಳೇನಹಳ್ಳಿ, ತಿಮ್ಮಪ್ಪ ಹಾಗೂ ನಂಜುಂಡಪ್ಪ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ. ಸಂವಾದದಲ್ಲಿ ಇವರೊಂದಿಗೆ ಪಾಲ್ಗೊಂಡವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.